ಫ್ರೆಂಡ್ಸ್, ಲಾಸ್ಟ್ 1 ವೀಕಿಂದ ನಮ್ಮ ಫ್ಯಾಮಿಲಿ ಜೊತೆ ಯಾವುದು ನಾರ್ಮಲ್ ಆಗಿರಲಿಲ್ಲ. ತುಂಬ ಸೀನ್ಸ್ಗಳಾಯಿತು. ಸ್ವಲ್ಪ ಒಳ್ಳೆಯದು, ಸ್ವಲ್ಪ ಕೆಟ್ಟದ್ದು, ಸ್ವಲ್ಪ ಟೆನ್ಷನ್ನು. ಇದನ್ನು ನಾನು ಯಾವುದೂ ಆನ್ಲೈನಲ್ಲಿ ಕೂಡ ಹಾಕಿಲ್ಲ, ಬ್ಲಾಗು ಕೂಡ ಮಾಡಿಲ್ಲ. ಲಾಸ್ಟ್ 1 ವೀಕಿಂದ ತುಂಬ ಸೀನ್ಸ್ಗಳಾಯಿತು. ಅದನ್ನೇ ಇವತ್ತು ಹೇಳಬೇಕು ಅಂತ ಬಂದಿದ್ದೀನಿ. ಫುಲ್ ಸ್ಟೋರಿನ ಇವತ್ತು ಹೇಳ್ತೀನಿ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯೂಶಲಿ ನಾನು ಫನ್ ಚಾಲೆಂಜಸ್, ಫ್ರೆಂಡ್ಸ್ ಕಂಟೆಂಟ್ ವಿಡಿಯೋಸ್ ಹಾಕ್ತೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟು. ಇದು ರಿಯಲ್ ಲೈಫ್ ಮತ್ತು ನನ್ನ ಫ್ಯಾಮಿಲಿ, ಆಮೇಲೆ ಲಾಸ್ಟ್ 7 ಡೇಸಿಂದ ಏನಾಯಿತು ಅನ್ನೋ ಸ್ಟೋರಿ. ಸ್ಟಾರ್ಟಿಂಗಲ್ಲೆಲ್ಲ ನಾರ್ಮಲ್ ಆಗಿತ್ತು. ನಾರ್ಮಲ್ ಡೈಲಿ ರೋಟೀನ್ಸ್ ಏನು ನಡೀತಾ ಇರುತ್ತೆ, ನಾನು ಸ್ವಿಗ್ಗಿಗೆ ಹೋಗೋದು, ಅಂಗಡಿಗೆ ಹೋಗಿ ಬರೋದು, ಹಂಗೆ ನಡೀತಾ ಇತ್ತು. ಸ್ಟಾರ್ಟಿಂಗ್ 2 ಡೇಸ್, ಮಂಡೇ ಟ್ಯೂಸ್ಡೇ ಸೇಮ್ ಹಂಗೆ ನಡೀತಾ ಇತ್ತು. ಆಮೇಲೆ ಸಡನ್ನಾಗಿ ಒಂದು ಇಶ್ಯೂ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ನಾವು ಸ್ವಲ್ಪ ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಚಿಕ್ಕದೇ ಆಯಿತು. ಸ್ಟಾರ್ಟಿಂಗ್ ವೀಕಲ್ಲಿ ನಾರ್ಮಲ್ ಆಗಿ ಡೈಲಿ ರೋಟೀನ್ಸ್ ಏನು ನಡೀತಾ ಇತ್ತು ಅದೇ ಥರ ರೋಟೀನ್ಸ್ ನಡೀತಾ ಇತ್ತು. ಡೈಲಿ ಏನು ಸ್ವಿಗ್ಗಿಗೆ ಹೋಗೋದು ಮತ್ತು ಅಂಗಡಿಗೆ ಹೋಗೋದು ಏನು ನಡೀತಾ ಇತ್ತು ಅದೇ ನಡೀತಾ ಇತ್ತು. ಬರ್ತಾ ಬರ್ತಾ 3ನೇ ದಿನಕ್ಕೆ ಹೆಂಗಪ್ಪ ಆಯಿತು ಅಂದರೆ, ನಮ್ಮ ಅಮ್ಮಂಗೆ ಫುಲ್ ಹುಷಾರಿಲ್ದಾರಂಗೆ ಆಗೋಯ್ತು. ಯಾವ ರೇಂಜಿಗೆ ಅಂದರೆ, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಬೇರೆಯವ್ರಿಗೆ ಕರೆಸಿ ಬೇರೆಯವ್ರ ಮೊಬೈಲಿಂದ ನಂಗೆ ಫೋನ್ ಮಾಡಿಸಿ, ಅವ್ರು ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಪ್ಪ ಅನ್ನೋ ರೇಂಜಿಗೆ ನಮ್ಮ ಅಮ್ಮಂಗೆ ಹುಷಾರಿಲ್ದಾರಂಗೆ ಆಗೋಯ್ತು. ನಾನು ಎದ್ನೋ ಬಿದ್ನೋ ಅಂತ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೆಬುಲೈಸೇಷನ್ ಎಲ್ಲ ಮಾಡಿಸಿ, ಎಲ್ಲ ಟೆಸ್ಟ್ ಮಾಡಿಸಿ, ಎಲ್ಲ ತೋರಿಸಿದ್ರೆ ಎಲ್ಲ ನಾರ್ಮಲ್ ಅಂತ ಬಂತು. ಆಮೇಲೆ ನಮ್ಮ ಅಮ್ಮ ಕರ್ಕೊಂಬಂದು ಮನೇಲಿ ಮಲಗಿಸಿ 1 ದಿನ ಫುಲ್ ರೆಸ್ಟ್ ಮಾಡಿ ಅಂಗಡಿ ಕೂಡ ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ಡೇ ಹೆಂಗಪ್ಪ ಆಯಿತು ಅಂದರೆ, ನಾನು ಅಂಗಡಿಲಿ ಕೂತಿದ್ದೀನಿ, ನನಗೆ ಫುಲ್ಲು ತಲೆನೋವು ಸುಸ್ತು ಬಂದ್ಬಿಟ್ಟಿತ್ತು. ಯಾವ ರೇಂಜಲ್ಲಿ ಬಂದ್ಬಿಟ್ಟಿತ್ತು ಅಂದರೆ, ನಾನು ನಮ್ಮ ಅಮ್ಮಂಗೂ ಕೂಡ ಹೇಳ್ಬಿಟ್ಟಿದ್ದೆ, ಅಮ್ಮ ನನ್ನ ಕೈಲಿ ಆಯ್ತಲ್ಲ, ನಾನು ಸತ್ತೋಯ್ತೀನಿ ಅಂತ. ಆ ಲೆವೆಲಲ್ಲಿ ನಂಗೆ ಹುಷಾರಿಲ್ದಾರಂಗೆ ಆಗೋಯ್ತು. ಆಗ ನಮ್ಮ ಫ್ರೆಂಡಿಗೆ ದರ್ಶನ್ ಫೋನ್ ಮಾಡಿ ಅವ್ನು ನನಗೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ಅಂಗಡಿಗೆ ಹೋಗ್ತೀವಿ. ಅಂಗಡಿಗೆ ಹೋಗಿ ಮಾಮೂಲಿ ಡೈಲಿ ರೋಟೀನ್ ಏನಿರುತ್ತೋ ಅದೇ ಥರ ಮಾಮೂಲಿ. ನಾನು ಸ್ವಿಗ್ಗಿಗೆ ಹೋಗ್ತೀನಿ, ನಮ್ಮಮ್ಮ ಅಂಗಡಿಗೆ ಹೋಗ್ತಾರೆ. ಸಾಯಂಕಾಲ ನಾನು ಅಂಗಡಿಗೆ ಹೋಗ್ತೀನಿ. ನಾನು ನಮ್ಮಮ್ಮ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ನೋಡಿದ್ರೆ ಮನೇಲಿ ಬೆಕ್ ಸತ್ತೋಗಿರುತ್ತೆ. ಅದು ಹೆಂಗೆ ಸತ್ತೋಗುತ್ತೆ, ಏನು ಸತ್ತೋಗಿರುತ್ತೆ ನಮಗೇನೋ ಗೊತ್ತಿಲ್ಲ. ಒಟ್ನಲ್ಲಿ ಬೆಕ್ ಸತ್ತೋಗಿರುತ್ತೆ. ಆ್ಯಕ್ಚುಲಿ ಮನೆಯೊಳಗೆ ಬೆಕ್ ಸಾಯಬಾರ್ದು ಅಂತಾರೆ. ನಮ್ಮ ಮನೇಲಿ ಸತ್ತೋಗಿತ್ತು. ನೈಟ್ ಬಂದು ಎತ್ಕೊಂಡೋಗಿ ಈಚೆಗಡೆ ಬಿಸಾಕಿ ಸ್ನಾನ ಮಾಡಿ ಆ ಜಾಗದಲ್ಲಿ ಗಂಗಾಜಲ ಹಾಕಿ ಒರೆಸಿ ಏನು ಮಾಡಬೇಕು ನಾರ್ಮಲಾಗಿ ಮಾಡ್ತೀವಿ. ಅದಾದಮೇಲೆ ನಾವು ಫ್ಯಾಮಿಲೀಸ್ಗೆ ಎಲ್ರಿಗೂ ಹೇಳ್ತೀವಿ, ಈ ಥರ ಬೆಕ್ ಸತ್ತೋಯ್ತು ಅಂತ. ಎಲ್ಲರೂ ಹೇಳ್ತಾರೆ ಬೆಕ್ ಮನೇಲಿ ಸಾಯಬಾರ್ದು, ಪುರೋಹಿತರು ಹೋಗಿ ಏನು ಅಂತ ಕೇಳಿ ಅಂತ. ಹೋಗಿ ಕೇಳಿದಾಗ ಮ್ಯಾಟ್ರ್ ಏನಪ್ಪ ಬರುತ್ತೆ ಅಂದರೆ, ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ಮಾಡಿಸಿದ್ದಾರೆ, ಏನು ಮಾಡಿಸಿದ್ದಾರೆ ಅಂತೆಲ್ಲ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಮನೇಲಿ ಬೆಕ್ ಸತ್ತಿದೆ ಅಂದರೆ ಯಾರ್ದಾದ್ರೂ ಒಬ್ರು ಜೀವ ಹೋಗ್ಬೇಕಿತ್ತು. ಅದು ಬೆಕ್ಕಿನ ಮೇಲೆ ಹೋಗಿದೆ, ನೀವು ಬದುಕಿದ್ದೀರಾ, ತುಂಬ ಕೆಟ್ಟದಾಗಿ ಮಾಡಿಸಿದ್ದಾರೆ ನಿಮಗೆ, ನಿಮ್ಮ ಅಮ್ಮನಿಗೆ ಅಂತ ಹೇಳ್ತಾರೆ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೂ ಗೊತ್ತಿಲ್ಲ, ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತಲೆ ಹೊಡ್ಸ್ಕೊಂಡೆಲ್ಲ ಬರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತಪ್ಪ ಅಂದರೆ, ಅಂಗಡಿ ಮುಂದೆ ಕೌಡೆ ಹಾಕವ್ರೆ. ನಮಗೆ ಕೌಡೆ ಏನಕ್ಕೆ ಹಾಕೋರು ಏನೋ ಅಂತ ಗೊತ್ತಿಲ್ಲ. ಕೌಡೆನ ನಾವು ಕಸ ಗುಡ್ಸೋ ಥರ ಗುಡಿಸಿ ಬಿಸಾಕಿರ್ತೀವಿ. ನೋಡಿದ್ರೆ ನಮ್ಮ ಅಕ್ಕಪಕ್ಕದ ನಮ್ಮ ಸೆಲೆಬ್ರಿಟೀಸ್ಗಳು, ನಮ್ಮ ಅಭಿಮಾನಿಗಳು ನಮಗೆ ವ್ಯಾಪಾರನೇ ಆಗಬಾರ್ದು ಅಂತ ಮಾಡ್ಸಾಕಿದ್ದಾರಂತೆ. ಅದು ಕೂಡ ಗೊತ್ತಿರಲಿಲ್ಲ. ಅದನ್ನು ಹೋಗಿ ಹೇಳಿದ್ಮೇಲೆ ಗೊತ್ತಾಯಿತು, ಕೌಡೆ ಎಲ್ಲ ಹಂಗೆ ಹಾಕ್ಬಾರ್ದು. ಅಂಗಡಿ ಮುಂದೆ ಕೌಡೆ ಹಾಕಿದ್ರೆ ಲಕ್ಷ್ಮಿನ ಕಟ್ಟಾಕ್ದಂಗೆ, ವ್ಯಾಪಾರ ಆಗಬಾರ್ದು, ಇವ್ರಿಗೆ ಲಕ್ಷ್ಮಿ ಸೇರಬಾರ್ದು ಅಂತ ಮಾಡ್ಸಾಕಿರ್ತಾರೆ. ನಾವು ನಿಮ್ಮ ಏನಿದು ಅಂತ ಸೈಕಾಯಿತು. ಅದಾಯ್ತಾ. ನೆಕ್ಸ್ಟ್ ಡೇ ಆ ಟೆನ್ಷನಲ್ಲಿ ಏನಾಯಿತು ಅನ್ನೋಷ್ಟರಲ್ಲಿ ತಿರ್ಗಾ ನಮ್ಮ ಅಮ್ಮಂಗೆ ಹುಷಾರಿಲ್ದಾರಂಗಾಯಿತು. ತಿರ್ಗಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ತೋರಿಸು, ಅದೇ ಆಯಿತು. ನಾನು ಸ್ವಿಗ್ಗಿಗೆ ಹೋದಾಗ 2 ಸಲ ಬಿದ್ದು ಬಂದೆ. ಆ್ಯಕ್ಚುಲಿ ನಾನು ಬಿದ್ದು ಬಂದಿರೋದು ನಮ್ಮ ಅಮ್ಮನಿಗೂ ಕೂಡ ಗೊತ್ತಿಲ್ಲ. ಇವಾಗಲೇ ನಾನು ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ. ನಮ್ಮ ಫ್ರೆಂಡ್ಸಿಗೆ ಬಿಟ್ಟರೆ ಯಾರಿಗೂ ಹೇಳಿಲ್ಲ. ನಾನು ಹೋಗಿ ಅವಾಗ ಒಂದು ಸಲ ಬಿದ್ದು ಬಂದ್ಬಿಟ್ಟು ಸೈಲೆಂಟಾಗಿ ಮನೇಲಿ ಮಲ್ಕೋಬಿಟ್ಟೆ, ಯಾರಿಗೂ ಏನು ಹೇಳಿದೆ. ಇದು ನಾನು ನೆಕ್ಸ್ಟ್ ಬಿದ್ದು ಬಂದೆ. ಅದ್ರ ನೆಕ್ಸ್ಟ್ ಡೇ ಬಂದು ಏನಾಯ್ತಪ್ಪ ಅಂದರೆ, ಅಂಗಡೀಲಿ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ನಮಗೆ. ನಾವು ದೇವ್ರ ಮುಂದೆ ಬಂದ್ಬಿಟ್ಟು, ಇದು ಆ್ಯಕ್ಚುಲಿ ನಿಮಗೂ ಗೊತ್ತಿಲ್ಲ ಮಚ್ಚ, ಕೇಳಿಸ್ಕೊಳ್ಳಿ. ಇದು ಅಂಗಡೀಲಿ ನಾವು ಮಾಮೂಲಿ ಮಂಡಿ ಮಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಲಿಂಬೆಹಣ್ಣು ಮಂತ್ರಿಸ್ಕೊಂಬಂದು ಇಡ್ತೀವಿ. ಎಲ್ಲರೂ ಇಟ್ಟೇ ಇಡ್ತಾರೆ ಅದು ದೇವ್ರ ಮುಂದೆ. ನಾವು ಅಕ್ಕಿಯಲ್ಲಿ ಬೋಲಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀವಿ, ಏನು ಒಳ್ಳೇದಾಗಲಿ ಅಂತ. ಎಲ್ಲರೂ ಮನೇಲಿ ಹೆಂಗೆ ಇಟ್ಟಿರ್ತಾರೋ ಹಂಗೆ ಇಕ್ಕಿದ್ದೀವಿ. ಏನಾಗಿದೆ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮಮ್ಮ ಪೂಜೆ ಮಾಡೋಕ್ಕೆ ನೋಡಿದ್ರೆ, ಆ ಲಿಂಬೆಹಣ್ಣು ಹೆಂಗೆ ಇಟ್ಟಿದ್ದಾರೋ ಅದೇ ಥರ ತೆಗ್ದು ಈಚೆ ಇಟ್ಟಿದ್ದಾರಂತೆ. ಅಕ್ಕಿ ಎಲ್ಲ ಚೆಲ್ಲಿದೆಯಂತೆ, ಇದು ಅರ್ಶಿನ ಕುಂಕುಮ ಎಲ್ಲ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆಯಂತೆ. ಅದು ಹೆಂಗೆ ಆಗೋಕ್ಕೆ ಸಾಧ್ಯ? ಅಂಗಡಿ ಒಳಗೆ ಯಾವುದೂ ಇಲ್ಲ, ಏನೂ ಇಲ್ಲ, ಯಾರೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ಸರಿ, ಇಲ್ಲಿ ಬಂದಿದೆ, ಅದು ನಾವು ದೇವ್ರು ಇಟ್ಟಿರೋದು ಮೇಲ್ಗಡೆ ಇಟ್ಟಿರೋದು, ಇಲ್ಲಿ ಹತ್ಕೊಂಡು ಬಂದಿದೆ, ಬೀಳಿಸ್ತು, ಅಕ್ಕಿ ಬೀಳಿಸ್ತು ಓಕೆ, ಅರ್ಶಿನ ಕುಂಕುಮ ಎಲ್ಲ ಬೀಳಿಸ್ತು ಓಕೆ, ಎಲ್ಲ ಓಕೆ.
ಆ ಲಿಂಬೆಹಣ್ಣು ಹಂಗಿರೋದನ್ನ ಸೇಮ್ ಅದೇ ಥರ ಎತ್ತಿ ಕೆಳಗಡೆ ಹಿಂಗೆ ಸಾಧ್ಯ ಅಂತ ನಮಗೆ ಫುಲ್ಲು ಸೈಕು, ನಮಗೆ ಫುಲ್ಲು ಗಂಡು ಗಾಬರಿ. ಏನಾಗ್ತಿದೆ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಯಾರು ನಮ್ಮ ಹಿಂದೆ ಈ ಥರ ಬಿದ್ದಿದ್ದಾರೋ ಅಂತ ಗೊತ್ತಿಲ್ಲ. ನಮಗೆ ಯಾವ ಥರ ಮಾಡಿಸಿದ್ದಾರೆ ಅಂದರೆ ನಿದ್ದು ಜೀವ ಹೋಗೋ ಥರ ಮಾಡಿಸಾಕಿರೋದು. ಬಟ್ ನಮಗೇನೂ ಆಗ್ತಾ ಇಲ್ಲ. ಆದರೂ ನಮಗೆ ಬ್ಯಾಕ್ ಟು ಬ್ಯಾಕ್ ಮಾಡಿಸ್ತಾನೆ ಇದ್ದಾರೆ. ಒಂದು ಹೋಯ್ತಾ ಇನ್ನೊಂದು, ಒಂದು ಹೋಯ್ತಾ ಇನ್ನೊಂದು ಮಾಡಿಸ್ತಾನೆ ಅವರೇ. ಬಟ್ ನಮಗೇನು ಅನ್ನಿಸ್ತಾ ಇಲ್ಲ. ಬಟ್ ಆದರೆ ಬಿಸ್ನೆಸ್ ಏನೂ ಆಗ್ತಾ ಇಲ್ಲ ಅಂದ್ಕೊಳ್ಳೋ ಥರ. ಸ್ಟಾರ್ಟಿಂಗ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿತ್ತು. ಹೋಗ್ತಾ ಹಿಂಗಾಗೋಯ್ತು ಅಂದರೆ ಹಿಂಗಾಗ್ತಾ ಇದ್ದು ಬಿಸ್ನೆಸ್ ಹಿಂಗಾಗೋಯ್ತು. ನಾವೇನು ಅಂದ್ಕೊಂಡ್ವಿ, ಯಾಕೆ ಸಡನ್ನಾಗಿ ಬಿಸ್ನೆಸ್ ಹಿಂಗಾಗ್ತಾ ಇದೆ, ಏನು ಸಡಿತೈತೆ. ಹಾಲು ತೊಗೊಂಬಂದ್ರೆ ಹಾಲು ಹೊಡೆದೋಗ್ತಾ ಇದೆ ಅಂಗಡೀಲಿ. ಮನೇಲಿ ತೊಗೊಂಬಂದು ಇಕ್ಕಿದ್ರೆ ಮನೇಲಿ ಚೆನ್ನಾಗೈತೆ, ಅಂಗಡೀಲಿ ಇಕ್ಕಿದ್ರೆ ನಾವು ಫ್ರಿಜ್ ರಿಪೇರಿ ಆಗ್ಬಿಡೈತೆ ಅಂತ ಫ್ರಿಜ್ಜೆಲ್ಲ ಚೆಕ್ ಮಾಡಿಸಿ ಇದೆಲ್ಲ ಮಾಡಿಸಿ ಅದೆಲ್ಲ ನಾರ್ಮಲ್ ಆಗಿ ಐತೆ. ನಮ್ಮ ಅಂಗಡಿಯಿಂದ ತೊಗೊಂಡೋಗಿ ಹಾಲು ಹೊಡೆದೋಗುತ್ತೆ ಬೇರೆಯವ್ರ ಮನೇಲಿ. ಅದೇ ಅಲ್ಲ, ನಾವು ಅಮ್ಮನೆ ಫ್ರಿಜ್ಜಲ್ಲಿ ಇಟ್ಕೊಂಡು 2-3 ದಿನ ಇಟ್ಕೊಂಡು ಬೇಯಿಸಿದ್ರು ಏನೂ ಆಗಲ್ಲ. ಈ ಥರ ಎಲ್ಲ ಸೈಕ್ಸೀನ್ ಆಗ್ತಿದೆ. ಎಲ್ಲ ಆದಮೇಲೆ ಒಂದು ಪಾಯಿಂಟಲ್ಲಿ ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದರೆ ನನಗೂ ನಮ್ಮ ಅಮ್ಮನಿಗೂ, ಈ ಥರ ನಡೀತಾ ಇದ್ದಿದ್ದು ಬಿಸ್ನೆಸ್ಸು ಈ ಥರ ಆಗೋಯ್ತಲ್ಲ ಅಂತ ಇಬ್ಬರು ಫುಲ್ಲು ಡಿಪ್ರೆಷನಲ್ಲಿ ಹೋಗಿರೋ ಥರ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಮ್ಮನೇ ಮೋಟಿವೇಶನ್ ಮಾಡಿದ್ರು, ತಲೆ ಕೆಲ್ಸ್ಕೊಬೇಡ ಬಿಡೋ, ಅಮ್ಮಮ್ಮ ಅಂದರೆ ಏನಾಗುತ್ತೆ, ಬಿಸ್ನೆಸ್ ಆಗಲ್ವಾ, ನೀನು ಕೆಲ್ಸಕ್ಕೆ ಹೋಗಿ ನಾನು ಅಂಗಡಿಲಿ ಕೂತ್ಕೋತೀನಿ, ಏನೋ ಒಂದು ಆಗುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ. ನಾನು ಒಂದು ಸ್ವಲ್ಪ ದಿನ ತಲೆಗೆ ಹಾಕೋಗ್ಬಿಟ್ಟಿದ್ದು, ಏನು ಮಾಡೋದು ಏನು ಎತ್ತ, ಎಲ್ಲ ಝೀರೋಯಿಂದ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಬಿಟ್ಟು ಇವಾಗ ನೋಡಿದ್ರೆ ಹಿಂಗಾಗೋಯ್ತಲ್ಲ ಅಂತ. ಯಾರು ಏನು ಮಾಡಿಸ್ತಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಮಗಂತೂ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಅದಿರೋರನ್ನ ಚೆನ್ನಾಗಿಟ್ಟಿರಲಿ, ಆರಾಮಾಗಿ ಖುಷಿಯಾಗಿರಲಿ. ಈ ವಿಡಿಯೋಸ್ ಎಲ್ಲ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಡಾಕ್ಯುಮೆಂಟ್ರಿ ಥರ ಮಾಡ್ಕೋತಾ ಇದ್ದೀನಿ ನನ್ನ ಬ್ಲಾಗ್ಸ್ನೆಲ್ಲ. ಏನಕ್ಕಪ್ಪ ಅಂದರೆ ನನಗೊಂದು ಸ್ವಲ್ಪ ಏಜ್ ಆದಮೇಲೆ ನಮಗೆಲ್ಲ ಹಿಂದೆ ತಿರುಗಿ ನೋಡಿದಾಗ ಒಂದಷ್ಟು ಇರಬೇಕು, ಈ ಏಜಲ್ಲಿ ಇದಾಗಿತ್ತು ಅಂತ ನಮಗೆ ಫುಟೇಜ್ಗಳು ಬೇಕಿತ್ತು. ಹಾಗಾಗಿ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡಿಕೋತಾ ಇದ್ದೀನಿ. ಇದನ್ನೆಲ್ಲ ನಾನು ಸಿಂಪದಿಗೋಸ್ಕರ ಹೇಳ್ಕೊತಾ ಇಲ್ಲ. ಇದೆಲ್ಲರ ಲೈಫಲ್ಲೂ ನಡೆದಿರುತ್ತೆ. ಎಲ್ಲರೂ ಈ ಟಫ್ ಸಿಚುವೇಶನಿಂದ ಎಲ್ಲರೂ ಪಾಸಾಗಿರ್ತಾರೆ. ಸೊ ಹಾಗಾಗಿ ಇದನ್ನು ಯಾರೂ ಆನ್ಲೈನಲ್ಲಿ ಹೇಳ್ಕೊಳ್ಳಲ್ಲ. ನಾನು ಹೇಳ್ಕೊತಾ ಇದ್ದೀನಿ, ಹೇಳ್ಕೋಬೇಕೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ಕೊತಾ ಇದ್ದೀನಿ. ಬಟ್ ಇದು ನಾನು ಸಿಂಪದಿಗೋಸ್ಕರ ಅಂತೂ ಇಲ್ಲ. ನನಗೇನು ವ್ಯೂಸ್ ಏನು ಲೈಕ್ಸ್ ಏನು ಇದರಿಂದ ನಮಗೇನು ದುಡ್ಡು ಏನೂ ಬರ್ತಾಯಿಲ್ಲ. ಹೇಳ್ಕೋಬೇಕು ಅನ್ನಿಸ್ತು, ಹೇಳಿದೆ. ಯಾರಾದರೂ ಇದೇ ಥರ ಟಫ್ ಸಿಚುವೇಷನಲ್ಲಿ ಹೋಗಿದರೆ ಮೋಟಿವೇಶನ್ ಆಗೋ ಥರ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ನನ್ನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಕೊಟ್ಟು ನಮಗೆ ಬೆಳೆಯೋ ಥರ ಆಶೀರ್ವಾದ ಮಾಡಿ. ಬಾಯ್.